ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕಳೆದ 3-4 ತಿಂಗಳಿಂದ ಈ ಒಂದು 16-17 ಕಂತಿಗೆ ಯಾರೆಲ್ಲ ಹಣಕ್ಕಾಗಿ ಕಾಯ್ತಾ ಇದ್ದೀರೋ ಅವರಿಗೆ ಇವಾಗ ಸರ್ಕಾರದಿಂದ ಅಂದರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರಿಂದನೇ ಇವಾಗ ಸ್ಪಷ್ಟವಾಗಿ ಒಂದು ಉತ್ತರವನ್ನು ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾವಾಗ ಹಣ ಬರುತ್ತೆ ಏನು ಅಂತ ಎಲ್ಲವನ್ನು ನಾನು ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಮೊದಲಿಗೆ ಹೇಳೋದಾದರೆ ಕಳೆದ 3-4 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿರಲಿಲ್ಲ. ಎಲ್ಲರೂ ಸಹ ಯಾವಾಗ ಬರುತ್ತೆ ಅಂತ ಕಾಯ್ತಾಯಿದ್ರು. ಒಂದು 3-4 ದಿವಸ ಹಿಂದೆ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರು ಸಹ ಹಣವನ್ನು ಬೇಗ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು. ಅದೇ ರೀತಿಯಾಗಿ ಇವಾಗ ಕೊಟ್ಟ ಮಾತಿನಂತೆ ಹಣವನ್ನು ರಿಲೀಸ್ ಮಾಡ್ತಿದ್ದಾರೆ. ಅಂದರೆ ಇವತ್ತು ಬೆಳಗ್ಗೆಯಿಂದಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ನಿಮಗೆ ಬಿಡುಗಡೆ ಆಗೋದಕ್ಕೆ ಶುರು ಆಗುತ್ತೆ. ಯಾವ ಜಿಲ್ಲೆಗಳಿಗೆ ಅಂತ ಹೇಳಿಲ್ಲ, ಆದರೆ ಹಂತ ಹಂತವಾಗಿ ಕರ್ನಾಟಕದ ಎಲ್ಲ ಒಂದು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ. ಇನ್ನು 17ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂದರೆ ಅದು ಸೋಮವಾರದ ನಂತರ ನಿಮಗೆ 17ನೇ ಕಂತಿನ ಹಣವೂ ಸಹ ನಿಮಗೆ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ನಮಗೆ ಮಾಹಿತಿ ಸಿಕ್ಕಿದೆ. ಹಾಗೆಯೇ ಯಾರಿಗೆಲ್ಲ ಒಂದು 16ನೇ ಕಂತಿನ ಹಣ ಇವತ್ತಿಂದ ನಿಮಗೆ ಸಿಕ್ಕಿಲ್ಲ ಅಂದರೆ ಮೊದಲು ನಿಮಗೆ 16ನೇ ಕಂತಿನ ಹಣ ಸಿಗುತ್ತೆ. ಅಂದರೆ 2-3 ದಿವಸ ನಿಮಗೆ ಸಿಕ್ಕಿಲ್ಲ ಅಂದರೆ 17ನೇ ಕಂತಿನ ಹಣ ಬೇರೆಯವ್ರಿಗೆ ಬರ್ತಾ ಇರುತ್ತೆ, ನಿಮಗೇನು ಸಿಕ್ಕಿರೋದಿಲ್ಲ. ಆವಾಗ ಏನಾಗುತ್ತೆ ಅಂದರೆ ಫಸ್ಟ್ 16ನೇ ಕಂತಿನ ಹಣವನ್ನು ಹಾಕಿ ನಂತರ ನಿಮಗೆ 17ನೇ ಕಂತಿನ ಹಣ ಹಾಕ್ತಾರೆ. ಅಂದರೆ ಟೋಟಲಾಗಿ ಒಟ್ಟಾರೆ ಹೇಳೋದಾದರೆ ಇದೇ ತಿಂಗಳಲ್ಲಿ ನಿಮಗೆ 2 ತಿಂಗಳ ಹಣ ನಿಮಗೆ ಸಿಗುತ್ತೆ. ಆದರೆ 18ನೇ ಕಂತಿನ ಹಣದ ಬಗ್ಗೆ ಇನ್ನೂ ಯಾವುದೇ ಒಂದು ಮಾಹಿತಿ ಕೊಡದೇ ಇರೋ ಕಾರಣ ನಮಗೆ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಆದರೆ 16 ಮತ್ತು 17ನೇ ಕಂತಿನ ಹಣ ಮಾತ್ರ ನಿಮಗೆ ಈ ಒಂದು 3-4 ದಿವಸದಲ್ಲಿ ಬಿಡುಗಡೆ ಆಗುತ್ತೆ. ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ಮಹಿಳೆಯರು ಸಹ ರೊಚ್ಚಿಗೆ ಎದ್ದಿದ್ರು. 3-4 ತಿಂಗಳಿಂದ ಹಣ ಸಿಗ್ತಾ ಇಲ್ಲ, ನಾವು ಇದನ್ನೇ ನಂಬ್ಕೊಂಡು ಬಾಡಿಗೆ ಕಟ್ತಾ ಇದ್ದೀವಿ, ರೇಷನ್ ತೊಗೊತಾ ಇದ್ದೀವಿ, ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೀವಿ, ಮಕ್ಕಳು ಫೀಸ್ ಕಟ್ತಾ ಇದ್ದೀವಿ ಅನ್ನೋ ಬಹಳಷ್ಟು ಒಂದು ಸಮಸ್ಯೆಗಳಿದೆ ಅಂತ ಮಹಿಳೆಯರು ಹೇಳ್ಕೊತಾ ಇದ್ದರು. ಆದರೆ ಸರ್ಕಾರ ಯಾವುದೇ ಒಂದು ಸ್ಪಷ್ಟನೆ ಕೊಟ್ಟಿರಲಿಲ್ಲ. ಆದರೆ ಇವಾಗ ಮತ್ತೆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಮರುಚಾಲನೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಿನ್ನೆಯೂ ಸಹ TV ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಎಲ್ಲ ಕಡೆ ಹೇಳಿದ್ದಾರೆ. ಸೊ ಇವತ್ತು ಬೆಳಗ್ಗೆಯಿಂದ ನಿಮಗೆ ಹಣ ಸಿಗುತ್ತೆ. ಸೊ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ನಿಮಗೆ ಇವತ್ತು ಹಣ ಬಿಡುಗಡೆ ಆಯಿತು ಅಂದರೆ ದಯವಿಟ್ಟು ಒಂದು ಕಮೆಂಟ್ ಸೆಕ್ಷನಲ್ಲಿ ಯಾವ ಜಿಲ್ಲೆ ಯಾವಾಗ ಹಣ ಬಿಡುಗಡೆ ಆಯಿತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ಮಾಹಿತಿ ಏನಂದರೆ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಮಹತ್ವದ ಒಂದು ದೊಡ್ಡ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಇಷ್ಟು ದಿವಸ ಏನು ಅಕ್ಕಿ ಹಣ ಸಿಗ್ತಾಯಿತೋ ಇನ್ಮೇಲೆ ನಿಮಗೆ ಅಕ್ಕಿ ಹಣ ಕೊಡೋದಿಲ್ಲ, ಅದರ ಬದಲಾಗಿ ನಿಮಗೆ 5 kg ಅಕ್ಕಿಯನ್ನೇ ಕೊಡ್ತಾರೆ. ಅಂದರೆ 5 kg ಅಕ್ಕಿ ಹಣಕ್ಕೆ ಬದಲಾಗಿ ನಿಮಗೆ 5 kg ಅಕ್ಕಿಯನ್ನೇ ಕೊಡ್ತಾರೆ. ಯಾಕಂದರೆ ಕೇಂದ್ರ ಸರ್ಕಾರದವರು ಅತಿ ಕಡಿಮೆ ಬೆಲೆಯಲ್ಲಿ 22.5 ರೂಪಾಯಿಲಿ 1 kgಗೆ ಈ ರೀತಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ. ಅದರಿಂದಾಗಿ ನಮ್ಮ ರಾಜ್ಯ ಸರ್ಕಾರವು ಸಹ ಅದಕ್ಕೆ ಒಂದು ಒಪ್ಪಿಗೆಯನ್ನು ಸೂಚಿಸಿ ಇನ್ಮೇಲಿಂದ ಎಲ್ಲ ಜನತೆಗೆ ಅಕ್ಕಿಯನ್ನೇ ಕೊಡಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದಾರೆ. ಸೊ ಫೆಬ್ರವರಿ ತಿಂಗಳ ಏನು ಒಂದು ಅಕ್ಕಿ ಸಿಗಬೇಕಾಗಿತ್ತಲ್ವ ಅಕ್ಕಿ ಹಣ, ಅದನ್ನು ನಿಮಗೆ ಮಾರ್ಚಿಂದ ಅಕ್ಕಿಯನ್ನಾಗೆ ಕೊಡ್ತೀವಿ ಅಂತ ಇವಾಗ ಮಾಹಿತಿ ಬಂದಿದೆ. ಅನ್ನಭಾಗ್ಯ ಯೋಜನೆಯ ಬಾಕಿ ಇದ್ದಂಥ ಹಣವನ್ನು ಸಹ ಬಿಡುಗಡೆ ಮಾಡಿಸ್ತೀವಿ ಅಂತ ಹೇಳಿರೋದ್ರಿಂದ ನಿಮಗೆ ಬಾಕಿ ಇರೋವಂಥ ಕಂತುಗಳು ಸಹ ಇದೇ ತಿಂಗಳು ನಮಗೆ ಬಿಡುಗಡೆ ಆಗುತ್ತೆ. ಸೊ ಯಾರಿಗೆಲ್ಲ ಈ ಒಂದು ಅಕ್ಕಿ ಹಣ ಆಗಿರ್ಬೋದು ಇಲ್ಲ ಗೃಹಲಕ್ಷ್ಮಿ ಹಣ ಯಾರಿಗೆ ಯಾವುದೇ ಒಂದು ಕಂತು ನಿಮಗೆ ಇವತ್ತು ನಿಮಗೆ ಸಿಕ್ಕಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸೋದನ್ನು ಮರಿಬೇಡಿ. ಇದಿಷ್ಟು ನೋಡಿ ಲೇಟೆಸ್ಟಾಗಿ ಬಂದಿರುವಂಥ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿದೆ. ಇದೇ ರೀತಿಯಾದಂಥ ನಿಮಗೆ ಡೈಲಿ ಅಪ್ಡೇಟ್ ಸಿಗಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.